ವೈಜ್ಞಾನಿಕ ಮೆಟ್ರೋ ದರ ನಿಗದಿಗೆ ಜನರ ಆಗ್ರಹ. 7 ತಿಂಗಳಾದರೂ ದರ ಹೆಚ್ಚಳ ವರದಿ ಬಹಿರಂಗವಾಗಿಲ್ಲ. ದೆಹಲಿಯಂತೆ ಕೈಗೆಟುಕುವ ಬೆಲೆ ನಿಗದಿಗೊಳಿಸಿ ಅಂತ ಪ್ರಯಾಣಿಕರು ಇದೇ ಸಂದರ್ಭದಲ್ಲಿ ಮನವಿಯನ್ನ ಮಾಡಿಕೊಂಡಿರುವಂತದ್ದು. ನಮ್ಮ ಮೆಟ್ರೋ ದರ ಪರಿಷ್ಕೃತಗೊಂಡು 7 ತಿಂಗಳು ಕಳೆದ್ರೂ ಬೆಂಗಳೂರು ಮೆಟ್ರೋ ರೈಲು ನಿಗಮ ದರ ಪರಿಷ್ಕೃತ ಸಮಿತಿಯಿಂದ ಪಡೆದ ವರದಿ ಬಹಿರಂಗ ಪಡಿಸದೇ ಇರುವುದಕ್ಕೆ ವ್ಯಾಪಕ ಅಸಮಾಧಾನ ವ್ಯಕ್ತವಾಗಿದೆ. ಜೊತೆಗೆ ದೆಹಲಿ ಮೆಟ್ರೋ ಪರಿಷ್ಕೃತ ದರದಂತೆ ಇಲ್ಲಿನ ದರವನ್ನ ಕೈಗೆಟುಕುವಂತೆ ನಿಗದಿಪಡಿಸೋಕೆ ಪ್ರಯಾಣಿಕರು ಒತ್ತಾಯಿಸ್ತಾ ಇದ್ದಾರೆ. BMRCL ಪರಿಷ್ಕೃತ ದರ ಜಾರಿಗೊಳಿಸಿ ಇಂದಿಗೆ 7 ತಿಂಗಳಾಗಿದೆ. ಗರಿಷ್ಠ 90 ಅಂದ್ರೆ 30 ಮೀಟರ್, ಕನಿಷ್ಠ 10, 2 ಮೀಟರ್ ಏರಿಕೆ ಮಾಡಿ ಫೆಬ್ರವರಿ 9ರಿಂದ ಅನುಷ್ಠಾನಕ್ಕೆ ತಂದಿದೆ. ಆದರೆ ಈವರೆಗೆ ದರ ಯಾವ ಮಾನದಂಡದಲ್ಲಿ ಹೆಚ್ಚಿಗೆ ಆಗಿದೆ ಎಂಬುದು ನಿಗಮ ಬಹಿರಂಗಪಡಿಸಿಲ್ಲ. BMRCL ದರ ಪರಿಷ್ಕರಣೆ ರಚಿಸಿದ್ದ ಸಮಿತಿ ವರದಿಯನ್ನು ನಮ್ಮ ಮೆಟ್ರೋ ವೆಬ್ಸೈಟ್ನಲ್ಲಿ ಪ್ರಕಟಿಸಿ ಬಹಿರಂಗಪಡಿಸೋಕೆ ಮೆಟ್ರೋ ಪ್ರಯಾಣಿಕರು, ಹಲವು ಸಂಘಗಳು, ಸಂಸದರು ಬೇಡಿಕೆ ಇಟ್ಟರೂ ಕೂಡ ಪ್ರಯೋಜನ ಆಗಿಲ್ಲ. ಅಲ್ಲ, ನೀವು ಜಾಸ್ತಿ ಮಾಡಿದ್ದೀರಾ ಅಲ್ವಾ? ಯಾವ ಮಾನದಂಡದ ಮೇಲೆ? ಯಾವುದಾದ್ರು ಒಂದು ಮಾನದಂಡದ ಮೇಲೆ ಅಲ್ಲ ಜಾಸ್ತಿ ಮಾಡಬೇಕು. ಆ ಮಾನದಂಡ ಹೇಳಿ ಸ್ವಾಮಿ ಅಂತಂದ್ರೆ ಇವ್ರು ಹೇಳಕ್ಕೆ ರೆಡಿ ಇಲ್ಲ. ತಿಂಗಳುಗಳೇ ಕಳೆದು ಹೋಯ್ತು. ಸುಮ್ಮನೆ ಒಟ್ರಾಸಿ ಇವ್ರಿಗೆ ಮನಸ್ಸಿಗೆ ಬಂದಂಗೆ ಇಲ್ಲಿಂದ ಅಲ್ಲಿಗೆ 80 ರೂಪಾಯಿ 80 ರೂಪಾಯಿ ಫಿಕ್ಸ್ ಮಾಡಿ ಹಿಂಗಿಟ್ಟಂಗೆ ಕಾಣಿಸ್ತಾ ಇದೆ. ಅದಕ್ಕೆ ಅಸಮಾಧಾನ ವ್ಯಕ್ತವಾಗ್ತಾ ಇದೆ.